ನಿನ್ನೆ ಒಂದು ಜೀವ ಹೋಯಿತು ನೋಡಿ. ನಾವು ಏನು ಪ್ರತಿಭಟನೆ ಎಲ್ಲ ಮಾಡ್ತೇವೆ, ಬಟ್ 1 ವಾರ 2 ವಾರದಲ್ಲಿ ಮರೆತು ಹೋಗ್ತದೆ. ಸೊ ಆ ಥರ ಎಲ್ಲ ಇರಬಾರ್ದು. ಅವರೊಂದು ತಾಯಿ ಅಂದರೆ ಅವ್ರು ನೋಡಿ, ಅವ್ರ ಫ್ಯಾಮಿಲಿಗೆ ಅವರ ಆಧಾರ ಸ್ತಂಭ. ಎಲ್ಲಿ ನಾವು ನೋಡಿ ಟೋಲ್ ಎಲ್ಲ ಕಟ್ತೇವಲ್ಲ ನೋಡಿ, ಇಲ್ಲೇ ನೋಡಿ ಈಗ ನೋಡಿ ಆಗಲಿ ಅಲ್ಲಿಂದೆಲ್ಲ ಟೋಲ್ ಕಟ್ತೀವಿ. ಈಗ ತಲಪ್ಪಾಡಿಯಿಂದ ನಂತೂರವರೆಗೆ ಹೋಗಿ ಇದು ನೋಡಿ, ಇಲ್ಲ ನಂತೂರಲ್ಲೇ ಇದ್ದೇವೆ ನಾವೀಗ ನೋಡಿ. ನಂತೂರಿಂದ ಅಲ್ಲಿವರೆಗೆ ಹೇಗೆ ಹೋಗೋದು? ಎಷ್ಟು ಹೊಂಡಗುಂಡಿ ಇದೆ. ನಾನು ಎಷ್ಟು ಸರ್ತಿ ಬಿದ್ದಿದ್ದೇನೆ, ನಾನು ಗುಂಡಿಗೆ ಕೆಲವು ಸರ್ತಿ ಬಿದ್ದೇನೆ. ನನ್ನ ಗಾಡಿದು ಪೋರ್ಕೆಲ್ಲ ಕಟ್ಟಾಗಿದೆ. ಅಲ್ಲ ನೀವು ಅದೆಲ್ಲ ನೀವು ನೋಡಿ, ನಾನು ಹೇಳೋದು ಅಲ್ಲಿ ನಮ್ಮದು ಏರ್ಪೋರ್ಟು, ನಾವು ವಿಮಾನದಲ್ಲಿ ಬರ್ತೇವೆ, ವಿಮಾನದಲ್ಲಿ ಇಲ್ಲೂ ಬರ್ತೇವಲ್ಲ, ನೀವು ಅದು ನೋಡಿ ಮರವರು ಸಂಕದ ಆದಮೇಲೆ ಎಷ್ಟು ಜನ ಬಿದ್ದರು. ನನ್ನ ಮೊನ್ನೆ ಫ್ರೆಂಡ್ ಬಿದ್ದು ಇಲ್ಲಿಗೆಲ್ಲ ಹೋಗಿ ಗಾಯ ಆಗಿ ಅವನಿಗೆ ಎಷ್ಟು ಖರ್ಚಾಗಿದೆ ಅಲ್ಲಿ. ಅದ್ಯಾಕೋ ಗೊತ್ತಿಲ್ಲ, ನಮ್ಮ MP MLAಗಳು ಈ ರಸ್ತೆಯಲ್ಲಿ ಸಂಚರಿಸೋದಿಲ್ಲ ಅಂತ ಕಾಣಿಸುತ್ತೆ. ಇಲ್ದಿದ್ರೆ ಒಂದು ಅವರ ಗಾಡಿ ಕೂಡ ಹೊಂಡಕ್ಕೆ ಬೀಳುವಾಗ ಅವರಿಗೇನು ಕಾಣಿಸೋದಿಲ್ವ? ಇಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಹೊಂಡಗಳಾಗಿರುವಂಥದ್ದು, ಅದು ಕೂಡ ಟೋಲ್ಗೇನು ಬಹಳ ದೂರ ಇಲ್ಲ, ಟೋಲ್ ರಸ್ತೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಜನಗಳನ್ನು ಸುಲಿಗೆ ಮಾಡಿದರೆ ಇವರು ಈ ಭ್ರಷ್ಟಾಚಾರದ ಈ ಹಣವನ್ನು ಎಲ್ಲಿ ಇಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇನ್ನೆಷ್ಟು ಪ್ರಾಣಗಳಿಲ್ಲಿ ಬಲಿಯಾಗಬೇಕೋ ಗೊತ್ತಿಲ್ಲ. ದಿನಂಪ್ರತಿ ಕೂಡ ರಸ್ತೆಗಳಲ್ಲಿ ಈ ರೀತಿಯಲ್ಲಿ ಬಿದ್ದು ಸಾವನ್ನಪ್ಪುವವರ ಸಂಖ್ಯೆ ಅಂತೂ ಬಹಳಷ್ಟು ದೊಡ್ಡದಾಗಿರೋದನ್ನು ಗಮನಿಸ್ತೇವೆ. ಅದು ಕೂಡ ಒಂದೊಂದು ಹೊಂಡಗಳು ಎಷ್ಟು ದೊಡ್ಡದು ಇದೆ ಅಂತ ಹೇಳಿದರೆ ಇಡೀ ಚಕ್ರಗಳು ಅಲ್ಲೇ ಮುಳುಗೋಗುವಂಥ ಸ್ಥಿತಿಯಲ್ಲಿ ಇಲ್ಲಿನ ಹೊಂಡಗಳು ಇರೋದ್ರಿಂದ ಭಾಳಷ್ಟು ಅಪಾಯಕಾರಿ ಸ್ಥಿತಿಯಲ್ಲಿ ಇದೆ. ನಿನ್ನೆ ಆಗಿರುವಂಥ ಇನ್ಸಿಡೆಂಟಿನ ಬಗ್ಗೆ ಒಂದೇ ಒಂದು ಪ್ರತಿಕ್ರಿಯೆ ಯಾವುದೇ ಜನಪ್ರತಿನಿಧಿಗಳಿಂದ ಬಂದದ್ದನ್ನು ನಾವು ನೋಡ್ತಾ ಇಲ್ಲ. ಅಂದರೆ ಕನಿಷ್ಠ ಒಂದು ಮಾನವೀಯ ಪ್ರಜ್ಞೆ ಆದರೂ ಇರಬೇಕಲ್ವಾ? ಈಗ ಈ ಹೊಂಡ ಗುಂಡಿಗಳಿಗೆ ಜಾತಿ ಇಲ್ಲ, ಯಾರು ಇದರಲ್ಲಿ ಬಿದ್ದರೂ ಕೂಡ ಸಾಯೋದೆ. ಆಚೆ ಮೂಡುಬಿದಿರೆ ರಸ್ತೆ ಕೂಡ ಹಾಗೇನೇ ಇದೆ. ಆದರೆ ಸುರತ್ಕಲ್ ರಸ್ತೆ ಅನ್ನೋಂಥ ಗಮನಿಸುವಾಗ ತೀರಾ ಅಪಾಯಕಾರಿಯಾಗಿ ಬಂದರೆ ಸಾಹಿತ್ಯ ಅನ್ನೋ ರೀತಿಯಲ್ಲೇ ರಸ್ತೆಗಳು ಕರೆಯುತ್ತಾ ಇರೋದು ನಮ್ಮ ಗಮನಕ್ಕೆ ಬರ್ಬೋದು ಅಷ್ಟೇ. ಇವತ್ತು ಧರ್ಮ ಅಂತ ಜಗಳ ಮಾಡ್ತಾರೆ. ಯಾರಿಗೋಸ್ಕರ? ಎಲ್ಲರೂ ದೇವರು ಸೃಷ್ಟಿ ಮಾಡಿದ್ದಾನೆ. ದೇವರು ಸೃಷ್ಟಿ ಮಾಡಿದ ಯಾರು? ಒಂದು ಗಂಡು ಮತ್ತು ಇನ್ನು ಅಷ್ಟೇ ಅಲ್ವಾ? ಹೊಂಡಗಳ ಸಿಗೋದಲ್ಲ, ಹೊಂಡಗಳನ್ನು ಲೆಕ್ಕ ಮಾಡೋದೇ ಕಷ್ಟ. ಬಹುಶಃ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ರಸ್ತೆಯಲ್ಲಿರುವ ಹೊಂಡಗಳಿಗೂ ಆಕಾಶದ ನಕ್ಷತ್ರಗಳಿಗೂ ವ್ಯತ್ಯಾಸಗಳಿಲ್ಲ. ಅಂದರೆ ಲೆಕ್ಕ ಮಾಡೋದು ಭಾರಿ ಕಷ್ಟ. ನಕ್ಷತ್ರಗಳನ್ನಾದರೂ ಒಮ್ಮೆ ನಿಂತು ಲೆಕ್ಕ ಮಾಡ್ಬೋದು.